ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಕನ್ನಡತೆ ಸಿಂಪಲ್ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದು ರಂಗೋಲಿಯ ಜೊತೆಗೆ ಸಂಧ್ಯಾರಾಗ ಕಾದಂಬರಿಯ ಮುಂದಿನ ಅಧ್ಯಾಯವನ್ನು ನೋಡೋಣ ಬನ್ನಿ. ಮೊದಲೇ ಗಂಭೀರವಾದ ಆಕಾರ, 6.5 ಅಡಿಯ ನೀಳವಾದ ಎತ್ತರ, ಸುಪುಷ್ಟವಾಗಿ ಬೆಳೆದ ಅಂಗಾಂಗಗಳು, ದೊಡ್ಡಸ್ತಿಕೆಯನ್ನು ಎತ್ತಿ ತೋರುವ ನಡತೆ, ಸಹಜವಾದ ಉದಾತ್ತ ಗಾಂಭೀರ್ಯವನ್ನು ಮನಸ್ಸಿನ ಮೇಲೆ ಮುದ್ರೆಯೊತ್ತುವಂತಹ ಮಾತುಕತೆ. ರಾಯರು ಹುಟ್ಟಿದ್ದ ಕೇಸರಿ ಪೀತಾಂಬರವು, ಹಣೆಯಲ್ಲಿ ಧರಿಸಿದ್ದ ತ್ರಿಪುಂಡ್ರವು ಅವರ ವ್ಯಕ್ತಿತ್ವವನ್ನು ಬಿಡಿಸಿ ತೋರಿಸುತ್ತಿದ್ದವು. ಗಂಟೆ 10 11 ತಾವೇ ಮಂಗಳಾರತಿ ಮಾಡಿದಲ್ಲದೆ ರಾಯರು ಊಟಕ್ಕೆ ಹೇಳುತ್ತಿರಲಿಲ್ಲ. ಸಂಜೆ ಸಂಗೀತವೋ ಭಾರತ ವಾಚನವೋ ಆಗಲೇಬೇಕು. ಅನಂತರ ಮಂಗಳಾರತಿ ಮಾಡಿ ಮೃಷ್ಟಾನ್ನ ಭೋಜನ ಮಾಡಿ ರಾಯರು ವಿಶ್ರಾಂತಿಗೆ ತೆರಳುತ್ತಿದ್ದರು. ರಾಯರ ಹೆಸರು ಶ್ರೀನಿವಾಸರಾಯರು. ಶ್ರೀನಿವಾಸನ ಜೊತೆಗೆ ರಾಯರು ಸೇರಿದ್ದರಿಂದ ಅವರ ಹೆಸರು ಶ್ರೀನಿವಾಸರಾಯರಾಗಲಿಲ್ಲ. ಹೊಸಹಳ್ಳಿಯ ಜನಕ್ಕೆ ಅವರು ರಾಯರಾಗಿದ್ದರು. ಅವರ ಹೆಸರು ಶ್ರೀನಿವಾಸಮೂರ್ತಿ. ಶ್ರೀನಿವಾಸಯ್ಯ ಎಂದಿದ್ದರೂ ಜನರು ರಾಯರು ಎಂಬ ಗೌರವಾರ್ಥಕ ಹೆಸರಿನಿಂದಲೇ ಅವರನ್ನು ಕರೆಯುತ್ತಿದ್ದರು. ರಾಯರಿಗೆ ಹಿರಿಯರು ಮಾಡಿದ ಆಸ್ತಿ ಬಹಳವಾಗಿತ್ತು. ಜೊತೆಗೆ ತಾವು ಅಷ್ಟು ಸೇರಿಸಿದ್ದರು. ರಾಯರ ಹಿರಿಯರು ಅಷ್ಟು ಆಸ್ತಿಯನ್ನು ಹೇಗೆ ಸಂಪಾದಿಸಿದ್ದರೋ ಹಾಗೆ ರಾಯರು ಸಂಪಾದಿಸಬಹುದಾಗಿತ್ತು. ಆದರೆ ನ್ಯಾಯಮಾರ್ಗದ ಒಂದು ಮೇರೆಯನ್ನು ಹಾಕಿಕೊಂಡು ತಮ್ಮ ಸಂಪಾದನೆಯನ್ನು ಕುಗ್ಗಿಸಿಕೊಂಡಿದ್ದರು. ಕಾಗದ ಪತ್ರಗಳಿಲ್ಲದೆ ಬಾಯಿ ಮಾತಿನ ಮೇಲೆ ಸಾವಿರಾರು ರೂಪಾಯಿನ ಸಾಲವನ್ನಿತ್ತು ಕಳೆದುಕೊಂಡಿದ್ದರು. ಸಣ್ಣ ಪುಟ್ಟ ಮಾತು ಆಡಿದನೆಂಬ ಕೋಪದಿಂದ ಕೆಂಪೇಗೌಡನ 2,000 ರೂಪಾಯಿನ ಪತ್ರವನ್ನು ಚಿಂದಿಯಾಗಿ ಅರಿದು ಅವನ ತಲೆಯ ಮೇಲೆ ಹಾಕಿ ಕಳುಹಿಸಿದ್ದರು. ಸಣ್ಣ ನಡತೆ, ಸಣ್ಣ ಮಾತು, ಸಣ್ಣ ಮನಸ್ಸು ಕಂಡರೆ ಉರಿದುರಿದು ಬೀಳುವ ಸ್ವಭಾವ. ಹಿಂದೆ ದೇಶಕ್ಕೆಲ್ಲ ಬಂದ ದೊಡ್ಡ ಬರ ಹೊಸಹಳ್ಳಿಗೂ ಕಾಲಿಕ್ಕಿತು. ಜನ ಕಂಗಾಲಾದರು. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಒಂದು ಇಡೀ ರಾಗಿ ಇಲ್ಲ. ಸಮಯ ನೋಡಿ ಪಟೇಲ ಗೌಡರು ಒಂದಾಗಿ ಇದ್ದ ಬಿದ್ದುದನ್ನೆಲ್ಲ ಅಡ್ಡಾದಿಡ್ಡಿ ಬೆಲೆಗೆ ಮಾರುತ್ತಾ ಬಂದರು. ಈ ಅನ್ಯಾಯ ನೋಡಿ ರಾಯರಿಗೂ ಸಾಕಾಯಿತು. ಗೌಡರನ್ನ ಕರೆಸಿ ಬುದ್ಧಿ ಹೇಳಿದರು. ಊರಿನ ಮರ್ಯಾದೆ ಕಡೆ ಲಕ್ಷ್ಯ ಇಡಿ. ಈ ರಕ್ತ ಕಾಣಿಕೆಯಿಂದ ನಿಮ್ಮ ಮನೆ ಊರ್ಜಿತವಾಗಲ್ಲ. ಜನ ಬಹಳ ಕೆಟ್ಟು ಹೋಗ್ತಾರೆ, ಊರು ಹಾಳಾಗಿ ಹೋಗುತ್ತೆ ಎಂದು ವಿವೇಕ ಹೇಳಿದರು. ಧನ್ಯವಾದಗಳು.